ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ, ನೀನಿವತ್ತು ಕೈ ಕಾಲು ಮುರ್ಕೊಳ್ಳೋದು ಗ್ಯಾರಂಟಿ ಕಣೆ. ಅಲ್ಲ, ಇದು ವರ್ಕ್ ಆಗತ್ತಾ? ಪದ್ಮಿನಿ ಸುಮ್ಮನೆ ಪಿತ್ತಿಯದ್ರೆ ಮಜಾ ಇರಲ್ಲ. ಇವಳು ಇದ್ರ ಮೇಲೆ ಸರಿ ಕಾಲಿಟ್ಟು ಸುಯ್ ಅಂತ ಜಾರ್ ಬಿದ್ದು ಕೈ ಕಾಲು ಮುರ್ಕೋಬೇಕು. ಆವಾಗ್ಲೇ ನನಗೆ ಖುಷಿ. ಯಾವ್ದಕ್ಕೊಂದ್ಸರಿ ಟ್ರೈ ಮಾಡಿ ನೋಡ್ಲಾ? ಶಪ್ಪ, ಟ್ರೈ ಮಾಡಕ್ ಹೋಗಿ ನಾನೇ ಬಿದ್ಬಿಡ್ತಿದ್ನಲ್ಲ. ವರ್ಕ್ ಆಗತ್ತೆ ಪದ್ಮಿನಿ. ಇವತ್ತು ನಿನ್ ಏನೋ ಒಂದಾಗೋದಂತೂ ಗ್ಯಾರಂಟಿ ಕಣೆ. ಅಯ್ಯೋ ನಂದನ್, ಅಯ್ಯೋ ಇವನ್ ಸ್ವಲ್ಪ ಲೇಟಾಗಿ ಬರಬಾರ್ದಾ? ನಾನು ಇವಾಗ ಹೇಗೆ ಆಚೆ ಹೋಗ್ಲಿ? ಶೋಭ್ರಾಟ್, ಈಗ ಹೇಗಿದ್ದೀರಾ? ಪರವಾಗಿಲ್ಲ ಸರ್, ಆದರೆ ಕಾಲು ತುಂಬ ನೋವಿದೆ. ಫ್ರ್ಯಾಕ್ಚರ್ ಆಗಿದೆ ಅಂದಮೇಲೆ ನೋವು ಇದ್ದೇ ಇರುತ್ತೆ ಅಲ್ವಾ? ನೋಡಿ, ನಿಮ್ಮ ಹತ್ರ ಮಾತಾಡೋಕ್ಕೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಹಾಯ್ ಶೋಭರಾಜ್, ಹೋದವರ ತನಕ ನೀವು ಕೋಮದಲ್ಲಿದ್ರಿ. ಪ್ರಜ್ಞೆ ಬಂದು ನಮಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರಿ. ಆದರೆ ನೀವು ಅರೆ ಬರೇ ಪ್ರಜ್ಞೆದಲ್ಲಿ ಇದ್ರಿಂದ ನಿಮ್ಮ ಹತ್ರ ಡೀಟೇಲಾಗಿ ಮಾತಾಡೋಕ್ಕಾಗಿರಲಿಲ್ಲ. ನಿಮ್ಗೆ ಆಕ್ಸಿಡೆಂಟ್ ಆಗಿ ನಿಮ್ಗೊಂದು ಕಾಲು ಫ್ರ್ಯಾಕ್ಚರ್ ಆಗಿದೆ, ನಿಮ್ಮ ಕಾರು ಗುಜ್ರಿ ಸೇರಿದೆ. ಹೀಗೆ ಹೇಳಿ, ಇದು ಆಕ್ಸಿಡೆಂಟಾ ಇಲ್ಲ ಬೇರೆ ಏನಾದರೂ? ಸರ್, ನಾನು ಅಸ್ಲೂರು ರೋಡಲ್ಲಿ ಹೋಗ್ತಿದ್ದೆ, ಯಾರೋ ಅಡ್ಡ ಬಂದ ಆಯಿತು. ನೋಡಿ, ನೀವಿವಾಗ ಏನು ಸ್ಟೇಟ್ಮೆಂಟ್ ಕೊಡ್ತೀರೋ ಅದು ತುಂಬ ಮುಖ್ಯ ಆಗುತ್ತೆ. ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳಿ ಶೋಭರಾಜ್. ಅಯ್ಯೋ, ಇಲ್ಲಿ ಬಂದು ಸಿಕ್ಕಾಕೊಂಡ್ನಲ್ಲ. ನನ್ನನ್ನು ಪ್ಲೀಸ್ ಆಚೆ ಹೋಗು, ನಾನು ಇಲ್ಲಿಂದ ಹೊಟ್ಟೋಗ್ತೀನಿ. ನಂದನ್ನವ್ರು ಎಷ್ಟಾರ ಬೈಲಿ, ಎಷ್ಟಾರ ಕೋಪ ಮಾಡ್ಕೊಳ್ಳಿ, ನೀನು ಮಾತ್ರ ಜಗ್ಗಬೇಡ. ಅವ್ರಿಗೆ ನೀನು ಪ್ರೀತಿ ತೋರಿಸ್ತಾನೆ ಇರೋ. ಹೌದು, ನಂದನ್ ಅವ್ರಿಗೆ ಎಲ್ಲ ಅರ್ಥ ಮಾಡಿಸ್ಬೇಕಂದ್ರೆ ನಾನು ಊರ್ವಶಿ ಅತ್ತೆ ಹೇಳ್ದಂಗೆ ಅವ್ರ ಜೊತೆ ನಡ್ಕೋಬೇಕು.
ತಗೊಳ್ಳಿ ಕಿತ್ಲೇನ್ ಜ್ಯೂಸ್. ನಾನು ಜ್ಯೂಸ್ ಕೇಳದ್ನ. ಆದ್ರೆ ನಾನು ತಂದ್ಬಿಟ್ಟಿದ್ದೀನಲ್ಲ, ನೀವೀಗ ಕುಡಿಲೇಬೇಕು. ನಂಗೆ ಬೇಕಿದ್ರೆ ಚಿಕ್ಕಮ್ಮನ ಹತ್ರನೋ ಅತ್ತಿಗೆ ಹತ್ರನೋ ಕೇಳಿ ತರಿಸ್ಕೋತೀನಿ. ನೀನು ತೊಗೊಂಡೋಗಿದ್ದಾನೆ. ಅಯ್ಯೋ, ನನ್ಗೋಸ್ಕರ ಅಲ್ದಿದ್ರು ನಿಮ್ಗೋಸ್ಕರ ಜ್ಯೂಸ್ ಆಗೈತಲ್ಲ ಈ ಕಿತ್ಲೆಣ್ಣು. ಇದ್ರ ಮುಖ ನೋಡ್ ಕುಡೀರಿ. ಹೋಗ್ಲಿ, ಈ ಜ್ಯೂಸಲ್ಲಿ ಕರ್ಗೈತಲ್ಲ ಸಕ್ಕರೆ, ಪಾಪ ಅದ್ರ ಮುಖ ನೋಡಾದ್ರೂ ಕುಡಿಬಾರ್ದಾ? ನಿಮಗ್ ಬಾಯಾರಿಕೆ ಆಗ್ತಲ್ವಾ? ನನ್ಗಂತೂ ಈ ಜ್ಯೂಸ್ ನೋಡ್ತಾ ಇದ್ರೆ ಕುಡಿಬೇಕು ಅನ್ಸ್ತೈತೆ. ಅಷ್ಟು ಬಾಯಾರಿಕೆ ಆಗ್ತೈತೆ. ಹಂಗಿದ್ರೆ ನೀನೇ ಕುಡಿ. ಮೊದಲು ನೀವು ಕುಡೀರಿ, ಆಮೇಲೆ ನಾನು ಕುಡಿತೀನಿ. ತಗೊಳ್ಳಿ. ಏನ್ ಗೊತ್ತಾ ನಂದನ್ ಅವ್ರೆ, ನಾನು ಪೂರ್ವಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಐಸ್ ಕ್ಯಾಂಡಿ ತಿನ್ಕೊಂಡು ಹೋಗ್ತಿದ್ವಿ. ಒಂದೊಂದು ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಆದರೆ ಐಸ್ ಕ್ಯಾಂಡಿ ಹನುಮಂತಣ್ಣ ನಮ್ಮ ಮುಖ ನೋಡಿ ಪಾಪ ಅಂತ ಫ್ರೀಯಾಗಿ ಐಸ್ ಕ್ಯಾಂಡಿ ಕೊಟ್ಟು ಹೋಗ್ತಿದ್ದ. ನೀವ್ ಯಾವತ್ತಾದ್ರೂ ಐಸ್ ಕ್ಯಾಂಡಿ ತಿನ್ನಿದ್ದೀರಾ? ದೊಡ್ಡ ಅಂಗಡಿಲಿ ಸಿಗುತ್ತಲ್ಲ ಐಸ್ ಕ್ರೀಮ್, ಅದಲ್ಲ. ಪುಟ್ಟ ಐಸ್ ಡಬ್ದಲ್ಲಿ ಇರ್ತೈತಲ್ಲ ಐಸ್ ಕ್ಯಾಂಡಿ, ಅದು. ಇದ್ಕೊಂದ್ ಕಡ್ಡಿ ಹಾಕಿ ಫ್ರೀಜರಲ್ಲಿ ಇಟ್ಟು ಐಸ್ ಕ್ಯಾಂಡಿ ಮಾಡ್ಕೊಡ್ಲಾ? ನನಗೆ ಐಸ್ ಕ್ಯಾಂಡಿನೂ ಬೇಡ, ನಿನ್ ಕಂತೆ ಪೂರಣನೂ ಬೇಡ, ಜ್ಯೂಸು ಬೇಡ. ಮೊದಲು ತೊಗೊಂಡೋಗಿದ್ದಾನೆ. ನೋಡಿ ನೋಡಿ, ನೀವ್ ಈ ಜ್ಯೂಸ್ ಕುಡಿದ್ರೆ ನಿಮ್ ಕೋಪ ಎಲ್ಲ ಸರ್ ಅಂತ ಇಳ್ದೋಗ್ತೈತೆ. ಬೇಕಾದ್ರೆ ಕುಡ್ದು ನೋಡಿ. ನಂದನ್ಗೆ ಪದ್ಮಿನಿ ಮೇಲೆ ಏನೋ ಕೋಪ ಇದೆ ಅಂತ ಆಯ್ತು. ಅಲ್ಲ, ಅಮ್ಮಾಜಿ ಬಂದು ಕೇಳಿಸ್ಕೋಬೇಕಾದ್ರೆ ಇವರಿಬ್ರು ಜಗಳ ಆಡೋದಕ್ಕೆ ಏನ್ ರೋಗ? ಇದೇ ಮಾತಾ ಹಾಗಿದ್ರೆ ಜ್ಯೂಸ್ ಕುಡಿಯಕ್ಕಿಲ್ವಾ? ಸರಿ ಬಿಡಿ, ನಾನು ಹೋಗಿ ಅಮ್ಮಾಜಿ ಹತ್ರನೇ ಮಾತಾಡ್ತೀನಿ. ಹೌದು, ನೀವು ಹೋದ ವಾರ ಪದ್ಮಿನಿ ಅನ್ನೋರ ಹೆಸರು ಹೇಳಿದ್ರಿ. ಅವರು ನಿಮ್ಮ ಜೊತೆ ನಿಮ್ಮ ಕಾರಲ್ಲೇ ಬೆಂಗಳೂರು ಬಂದಿದ್ರು ಅಂತಾನೆ ಹೇಳಿದ್ರಿ. ನಾವು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಅವ್ರ ಹಸ್ಬೆಂಡ್ ಹೇಳ್ತಿದ್ದಾರೆ ಪದ್ಮಿನಿ ಅವರು ಮದುವೆ ಮನೇಲೇ ಇದ್ರು ಅಂತ. ನಾವೆಷ್ಟೇ ಹೇಳಿದ್ರು ಅವ್ರು ಒಪ್ಕೊಳ್ಳಿಲ್ಲ. ಈಗ ನೀವು ಹೇಳಿ, ಅವರು ನಿಮ್ಮ ಜೊತೆ ಬಂದಿದ್ದು ನಿಜನಾ? ಈ ಆಕ್ಸಿಡೆಂಟ್ಗೂ ಅವ್ರಿಗೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ, ಸೈ ಮಾಡಿ. ಏಯ್, ಲೇಟ್ ಆಗ್ತಿದೆ, ಬೇಗ ಸೈನ್ ಮಾಡೋ. ಏನಿದು ಇದ್ರಾಗ ಏನೇನೋ ಬರ್ದೈತಲ್ಲ? ಪದ್ಮಿನಿ, ಅದು ನನ್ಗೇನು ಕತೆ ಹೇಳಕ್ ಬರ್ಬೇಡಿ. ಏನ್ ಬರ್ತಿದ್ದೀರಾ ಇದ್ರಾಗೆ? 5 ವರ್ಷ ನಾನು ಈ ಕಂಪ್ನಿಗೋಸ್ಕರ ನೀವ್ ಹೇಳ್ದಾಗೆಲ್ಲ ಬಂದ್ ಡ್ಯಾನ್ಸ್ ಮಾಡ್ತೀನಿ ಅಂತ ತಾನೆ? ಇಲ್ಲ ಇಲ್ಲ ಇಲ್ಲ, ನಾನ್ ಸೈನ್ ಮಾಡಕ್ಕಿಲ್ಲ. ನೋಡಿ ಶೋಭರಾಜ್, ಏನೇ ಇದ್ರೂ ಓಪನ್ ಆಗಿ ಹೇಳಿ. ನೀವು ನಿಜ ಹೇಳಿದಷ್ಟು ನಾವು ನಿಮಗೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಹೇ ಪದ್ಮಿನಿ, ಇವತ್ತು ನನ್ನ ಜೀವನ ಹೀಗಾಗೋದಕ್ಕೆ ಕಾರಣನೇ ನೀನು. ಕಾಲು ಮುರಿದೋಗಿದೆ, ಕಾರು ಗುಜರಿ ಸೇರಿದೆ, ಇದ್ದಿದ್ದು ನನ್ನ ಕೆಲಸನೂ ಕೈ ತಪ್ಪು ಹೋಗಿದೆ. ಆದ್ರೆ ನೀನು ಮಾತ್ರ ಮದುವೆ ಆಗಿ ಆರಾಮಾಗಿದ್ಯಲ್ವಾ? ಶೋಭ್, ಮಾತಾಡಿ. ಅವತ್ತೇನು ನಡೀತು? ಇದಕ್ಕೆ ಪದ್ಮಿನಿಯವ್ರ ಕಾರಣನಾ? ಒಂದ್ ನಿಮಿಷ. ಈಗೇನು ನಿಂದು? ನೀನು ಹೇಳ್ದಂಗೆ ಜ್ಯೂಸ್ ಕುಡಿತಿದ್ದೀನಿ ತಾನೆ, ನೆಮ್ಮದಿಯಾಗಿ ಕುಡಿಯೋಕ್ಕಾದ್ರೂ ಬಿಡು. ಇರಿ, ನಿನ್ ಕಂಡ್ರಪ್ಪೆ ಕೂದ್ಲುದ್ರೈತೆ. ಓ ಹೌದಾ? ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಇಂಥ ಘಟನೆ ನಡೆಯುತ್ತೆ ಅಂತ ಯಾರು ಊಹೆನೂ ಮಾಡ್ಕೊಂಡಿರಲ್ಲ. ನೀನೀಗಲೇ ನ್ಯೂಸ್ ಚಾನಲ್ ಅವ್ರಿಗೆ ಫೋನ್ ಮಾಡ್ಬಿಡು, ಇದು ಬ್ರೇಕಿಂಗ್ ನ್ಯೂಸ್ ಆಗೋಗ್ಬಿಡ್ಲಿ.
ಹಂಗಲ್ಲ ನಂದನ್ ಅವ್ರೆ, ಈ ತರ ಕಣ್ರೆಪ್ಪೆ ಉದ್ರದಾಗ ಏನ್ ಮಾಡ್ಬೇಕು ಗೊತ್ತಾ? ಏನು ಮಾಡಬೇಕು? ಓ, ಗುಂಡಿ ತೋಡಿ ಮಣ್ಣು ಹಾಕಿ ಮುಚ್ಚಿ ಹೂವಿನ ಬೊಕ್ಕೆ ಇಟ್ಟು ಶ್ರದ್ಧಾಂಜಲಿ ಕೊಡ್ಬೇಕಾ? ಅಯ್ಯೋ, ಯಾಕೆ ಏನೇನೋ ಮಾತಾಡ್ತೀರಾ? ನನ್ಗೂ ಸ್ವಲ್ಪ ಮಾತಾಡಕ್ ಬಿಡಿ. ಏನಂದ್ರೆ, ರೆಪ್ಪೆ ಉದ್ರದಾಗ ಈ ತರ ಕೈ ಮೇಲೆ ಇಟ್ಕೊಂಡು ನಮ್ಗೇನ್ ಆಸೆ ಆಯ್ತೋ ಅದನ್ನ ಮನ್ಸಲ್ಲೇ ಕೇಳ್ಕೊಂಡು ಉಫ್ ಅಂತ ಊದಿದ್ರೆ ಆ ಆಸೆ ನಿಜ ಆಗತ್ತೆ. ನೀವೇನಾದ್ರು ಕೇಳ್ಕೊಂಡು ಊದಿ. ಅಮ್ಮ ತಾಯಿ, ನನ್ ಬಿಟ್ಬಿಡು. ಪ್ಲೀಸ್ ನಂದನ್ ಅವ್ರೆ, ನನ್ ಮಾತ್ ಕೇಳಿ. ನಿಮ್ ಮನ್ಸಲ್ಲಿರೋ ಆಸೆನ ಕೇಳ್ಕೊಂಡು ಊದಿ, ಅದ್ ನಿಜ ಆಗತ್ತೆ. ಏನಂತ ಕೇಳ್ಕೊಂಡ್ರಿ? ನೀನ್ ನನ್ನ ತಲೆ ತಿಂದಿರ್ಲಿ ಅಂತ ಕೇಳ್ಕೊಂಡೆ. ಸರಿ ಸರಿ, ಈಗ ಬೇಗ ಜ್ಯೂಸ್ ಕುಡ್ದು ಮುಗಿಸಿ, ಇಲ್ಲಾಂದ್ರೆ ನಿಮ್ ಸಿಟ್ಟಿಗೆ ಈ ತಣ್ಣಗಿರೋ ಜ್ಯೂಸು ಬಿಸಿ ಆಗೋಗ್ತೈತೆ. ಅವರು ನಿನ್ ನಗು ಮುಂದೆ ಸೋಲ್ತಾರೆ. ನೀನು ಮಾತ್ರ ಛಲ ಬಿಡದೆ ಅವ್ರ ಮುಂದೆ ನಗ್ತಾ ಓಡಾಡ್ಕೊಂಡಿರವ. ಅಯ್ಯೋ, ನಿಧಾನ. ಸಾರಿ ನಂದನ್ ಅವ್ರೆ, ಇರಿ ಒಂದ್ ನಿಮಿಷ, ನಾನು ಶರ್ಟ್ ಕ್ಲೀನ್ ಮಾಡ್ಕೊಡ್ತೀನಿ. ವಾವ್, ಇಷ್ಟೊತ್ತು ಇವ್ರನ್ನ ಸಹಿಸ್ಕೊಂಡಿದ್ದಕ್ಕೂ ಈಗ ಸಾಧ್ಯ ಆಯ್ತು. ಅವಳಿಗೆ ಬಾತ್ರೂಮ್ಗೆ ಹೋಗ್ತಿದ್ದಾಳೆ, ಕಾಲ್ಜಾರ್ ಬೀಳ್ತಾಳೆ. ನಿಂತ್ಕೋ. ನೀನೇನು ಹೋಗ್ಬೇಡ, ನಾನೇ ಕ್ಲೀನ್ ಮಾಡ್ಕೋತೀನಿ. ನಂದನ್ ಅವ್ರೆ, ಯಾಕಿಷ್ಟು ಕಷ್ಟಪಡ್ತಿದ್ದೀರಾ? ನಾನು ಇದೀನಲ್ವಾ? ಅದೇ ನಂಗೆ ದೊಡ್ಡ ಕಷ್ಟ. ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ನೀವೀಗ ಬಾತ್ರೂಮ್ಗೆ ಹೋಗೋದು ಡೇಂಜರು. ನೀವಿಲ್ಲೇ ಇರಿ, ನಾನು ಹೋಗಿ ನೀರು ತರ್ತೀನಿ.